జోహార్ ఎన్టీఆర్, జోహార్ ఎన్టీఆర్, జై జై ఎన్టీఆర్, జై జై ఎన్టీఆర్. నందమూరి నాయక రామయ్య, వైతాళిక రామయ్య, అభిమానుల దైవం నీవేనయ్యా. నిమ్మకూరి తారక రామయ్య, ఉద్దారక రామయ్య, బహుకారణ జన్మం నీదేనయ్యా. చరిత్ర పుటలు పులకరించే పుట్టుక నీదయ్యా. దరిద్రి ఒడలు జలధరించే కదలిక నీదయ్యా. రామయ్య నీ కథనం అజరామరమయ్యా. వీలుంటే మా కోసం మళ్ళీ రావయ్యా. జోహార్ ఎన్టీఆర్, జోహార్ ఎన్టీఆర్, విఖ్యాత విశ్వనాయక. జోహార్ ఎన్టీఆర్, జోహార్ ఎన్టీఆర్, జోహార్ ఎన్టీఆర్, విఖ్యాత విశ్వనాయక. జోహార్ ఎన్టీఆర్. ఏమా విగ్రహం, ఏమా వాచకం, చేతులెత్తి మొక్కాలనిపిస్తుంది. ఏమా చైతన్యం, ఏమా చాతుర్యం, తెలుగెత్తి జే కొట్టాలనిస్తుంది. అచ్చ తెలుగు పంచకట్టులో ఆ రూపం అత్యంత సమ్మోహనం. సూర్యుడే దిగొచ్చినట్టుగా మీ తేజం కళామ తల్లికి. నీరాజనమా వెండి తెర దాటి మా గుండె తెరపైన పచ్చబొట్లైనది నీ అభినయం. రామయ్య నీ కథనం అజరామరమయ్యా. వీలుంటే మా కోసం మళ్ళీ రావయ్యా. జోహార్ ఎన్టీఆర్, జోహార్ ఎన్టీఆర్, విఖ్యాత విశ్వనాయక. జోహార్ ఎన్టీఆర్, జోహార్ ఎన్టీఆర్, జోహార్ ఎన్టీఆర్, విఖ్యాత విశ్వనాయక. జోహార్ ఎన్టీఆర్. ಇವತ್ತು 103ನೇ ನಂದಮೂರಿ ತಾರಕ ರಾಮಾರವರ ಜನ್ಮ ದಿನೋತ್ಸವದ ಅಂಗವಾಗಿ ನಂದಮೂರಿ ಬಸವ ತಾರಕ ರಾಮಾರಾವ್ ಸೇವಾ ಟ್ರಸ್ಟ್ ವತಿಯಿಂದ ಮುಳಬಾಗಿಲವರು ನಮ್ಮ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣುಗಳು ಮತ್ತು ಬ್ರೆಡ್ಡನ್ನು ಹಂಚ್ತಾ ಇದ್ದಾರೆ. ಇದರ ಟ್ರಸ್ಟ್ನ ಅಧ್ಯಕ್ಷರು ವಾನಿಗಾನಹಳ್ಳಿ ಬಾಲಕೃಷ್ಣ ಅವರು, ಕೆ.ವಿ. ಸುಬ್ರಹ್ಮಣ್ಯ ಅವರು, ನಂದಮೂರಿ ತಾರಕ ರಾಮಾರವರ ಅಭಿಮಾನಿಗಳು ಎಲ್ಲರೂ ಬಂದಿದ್ದಾರೆ. 3ನೇ ಜನ್ಮ ದಿನಾಚರಣೆಯಾಗಿ NTR ಅವರ ಪ್ರತಿಷ್ಠಿತೆಯಾಗಿ ಎಲ್ಲ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡ್ತಾ ಇದ್ದೀವಿ. ಸೊ ಅದರಿಂದ ಈ ಟ್ರಸ್ಟ್ನವ್ರಿಗೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ಏನಿವತ್ತು ವಿಶ್ವವಿಖ್ಯಾತ ನಟ ಸಾರ್ವಭೌಮ ಪದ್ಮಶ್ರೀ ಶ್ರೀ ಡಾಕ್ಟರ್ ನಂದಮೂರಿ ತಾರಕ ರಾಮಾರವರ 103ನೇ ಜನ್ಮದಿನ ಅಂಗವಾಗಿ, ಅವರ ಜಯಂತಿ ಅಂಗವಾಗಿ ನಾವು ಬಸವ ತಾರಕ ರಾಮ ಸೇವಾ ಟ್ರಸ್ಟ್, ಅದೇ ರೀತಿ ನಂದಮೂರಿ ಅಭಿಮಾನಿ ಬಳಗ ವತಿಯಿಂದ ಮುಳಬಾಗಿಲು ತಾಲೂಕಿನಲ್ಲಿ, ನಮ್ಮ ಗಣಿನಾಡು ಮುಳಬಾಗಿಲು ತಾಲೂಕಿನಲ್ಲಿ ಪ್ರತಿಯೊಬ್ಬರು ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅದರಿಂದ ಇವತ್ತಿನ ದಿನ ಅವರ ಹೆಸರಲ್ಲಿ, ಆ ಪುಣ್ಯಾತ್ಮರ ಹೆಸರಲ್ಲಿ ಸ್ಕೂಲ್ ಮಕ್ಕಳಿಗೆ ಫಸ್ಟು ಒಂದು ಕಲಿಕಾ ಸಾಮಗ್ರಿ, ಅದೇ ರೀತಿ ಅವ್ರಿಗೊಂದು ಬಿಸ್ಕೆಟು ಅದು ಕೊಡಲಾಯಿತು. ಎರಡನೇದು ನಮ್ಮ ಮುಳಬಾಗಿಲು ತಾಲೂಕಿನ ಟೌನಲ್ಲಿರುವ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಎಲ್ಲ ರೋಗಿಗಳಿಗೆ ಬ್ರೆಡ್ಡು ಹಣ್ಣುಗಳು ವಿತರಣೆ ಮಾಡಬೇಕಂತ. ಅದಾದಮೇಲೆ ಒಂದು ಕಾಟೇರಮ್ಮನ ದೇವಸ್ಥಾನ, ಪ್ರವಾಸಿ ಮಂದಿರದ ಹತ್ರ ಇರುವ ಕಾಟೇರಮ್ಮನ ದೇವಸ್ಥಾನದ ಹತ್ರ ಅನ್ನ ಪ್ರಸಾದ ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದರಿಂದ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಕೆ.ವಿ. ಸುಬ್ರಹ್ಮಣ್ಯನವರು ಈ ಟ್ರಸ್ಟಿನ ಪ್ರತಿಯೊಂದು ವಿಷಯದಲ್ಲೂ ಅನೇಕ ರೀತಿ ಮುಂದೆ ತಗೊಂಡು ಹೋಗ್ತಿದ್ದಾರೆ. ಅವ್ರ ಜೊತೆಯಲ್ಲಿ ನಮ್ಮ ಚಿನ್ನಪ್ಪಯ್ಯನ, NT ರಮಣನ್ನ, ನಮ್ಮ ಮುಂಡರಾಜನ್ನ,
ಮತ್ತು ನಮ್ಮ ಬೈಚಪ್ಪ ಅನೇಕ ರವೆನ್ನ ಶಂಕರ SSKನ ಮತ್ತು ಚಿನ್ನಿ ಹರಿ ಇವರೆಲ್ಲ ಎಲ್ಲೋ ಹೋಗಿದ್ದಾರೆ, ಬಂದಿಲ್ಲ. ಅದೇ ರೀತಿ ನಮ್ಮ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಅವ್ರನ್ನ JD ಚಕ್ರವರ್ತಿ ಅಂತ ಕರೆಯೋದು, ಮಂಜಣ್ಣವರು. ಅವರು ಇದೆಲ್ಲ ಪ್ರತಿಯೊಬ್ಬರು ಸಹಕಾರದಿಂದ ಈ ಕಾರ್ಯಕ್ರಮ ನಮ್ಮ ನಾರಾಯಣ ಸ್ವಾಮನ್ನ ಕಾಟೇರಮ್ಮನಗುಡಿ, ದಯವಿಟ್ಟು ಅನಿತಾ ಬಾಸ್ಬೇಡಿ, ಹೆಸರುಗಳು ಮರೆತು ಹೋಗಿದ್ರೆ. ಸೊ ಅದರಿಂದ ಯಾಕಂದರೆ ಸಮಯ ಅಭಾವ ಇದೆ, ನಾವು ವಿತರಣೆ ಮಾಡೋ ಟೈಮ್ ಇದೆ. ಅದರಿಂದ ಇವಾಗ ನಮಗೆ ನಮ್ಮ ಏನು ಈ ಹಾಸ್ಪಿಟ್ಲಲ್ಲಿ ಅವಕಾಶ ಮಾಡಿಕೊಟ್ಟಿರುವ ನಮ್ಮ ಅವರು ದೇವರುಗಳು, ಯಾಕಂದರೆ ಡಾಕ್ಟ್ರು ನಾನು ಅವ್ರನ್ನ ದೇವರುಗಳು ಅಂತೀನಿ, ಆ ದೇವ್ರಿಗೆ ನಾನು ನಮಸ್ಕಾರ ಹೇಳ್ತೀನಿ. ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ಸರ್ಕಾರಿ ಡಾಕ್ಟ್ರಿಗೆ. ಅದೇ ರೀತಿ ನಾವು ಅವರ ಹೆಸರಲ್ಲಿ ಯಾಕೆ ಸೇವೆ ಮಾಡಬೇಕಂದ್ರೆ ಅವರು ಮಾಡಿರುವ ಸೇವೆಗಳು ಅನೇಕ ರೀತಿ. ಅವರು ಚಿತ್ರ ರಂಗದಲ್ಲಿ ಎಷ್ಟು ಮಟ್ಟಕ್ಕೆ ಬೆಳೆದಿದ್ರಂತ ಎಲ್ರಿಗೂ ಗೊತ್ತಿರೋ ವಿಷಯನೇ, ಯಾಕಂದರೆ ಅದು ನಾನು ಎಲ್ಲೇ ಚಿಕ್ಕವನಾಗ್ತೀನಿ. ಅದರಿಂದ ಇವತ್ತು ನಮಗೆ ಈ ಸೇವಾ ಕಾರ್ಯಕ್ರಮ ಮಾಡಿಕೊಟ್ಟಿರುವ ಎಲ್ರಿಗೂ ನಾನು ವಂದಿಸ್ತಾ, ಅದೇ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಮತ್ತು ನಮ್ಮ ಎಲ್ಲ ಹಾಸ್ಪಿಟ್ಲ್ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ನಾನು ಅನಂತ ಧನ್ಯವಾದಗಳು ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ವಿಖ್ಯಾತ ಸಾರ್ವಭೌಮ ಅವ್ರು ಏನು ನಟನೆ ಮಾಡಿದಾರೋ ಅದನ್ನ ಯಾರೂ ನೋಡಲ್ಲ. ಅವ್ರು ಮಾಡಿದಾರಲ್ಲ, ಅವ್ರ ಮಿಸಸ್ ಅವ್ರದ್ದು, ನನ್ನ ತಾಯಿ ಅವರು ಹೆಸರಲ್ಲೇ ಬಸವತಾರಕಮ್ಮ ಹಾಸ್ಪಿಟ್ಲು ಇವತ್ತು ಬಾಲಕೃಷ್ಣ ಅವರು ಹಂಗೆ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಮುಂದಕ್ಕೂ ನಮ್ಮ ಪ್ರತಿಯೊಂದು ಜಿಲ್ಲೆಗೂ ಬರುತ್ತೆ. ಆ ಮಹಾನ್ ಭಾವ ಇರೋವರೆಗೂ ಹೆಸರು ಇದ್ದೇ ಇರುತ್ತೆ. ಈಗ ಅವ್ರ ಬಗ್ಗೆ ಮಾತಾಡಬೇಕಂದ್ರೆ ನಮ್ಗೆ ಯೋಗ್ಯತೆ ಇಲ್ಲ, ನಮಗೆ ಇದೆಯಾ? ನಮಗಿಲ್ಲ. ಚರಿತ್ರೆ ಇರುತ್ತೆ. ಇವತ್ತು ಯಾರು CM ಇವತ್ತು ಆಂಧ್ರ ಪ್ರದೇಶದ CM ಇರಬೇಕು ಅಂದರೆ ಅವರೇ ಕಾರಣ. ಇವತ್ತು ಏನು ಕುಟುಂಬ ಇದೆಯಾ ಅವರೇ ಕಾರಣ. ಇವತ್ತು PM ಆಗಿದೆ ನಮ್ಮ ದೇವೇಗೌಡರು, ಅವರೇ ಕಾರಣ. ಅವರಿಲ್ಲ ಅಂದರೆ ಇವತ್ತು ಚರಿತ್ರೆನೇ ಇಲ್ಲ. ಸೊ ದಯವಿಟ್ಟು ನಾನು ಹೇಳೋದು ಒಂದೇ ಒಂದು ಮಾತು, ನಾವು ಇವಾಗ ಸೇರಿದ್ದು 4-10 ಜನ ಸೇರಿದ ಮಾತ್ರಕ್ಕೆ ಅವ್ರ ಹೆಸರು ಬರೋಲ್ಲ, ಆ ಹೆಸರು ಇದ್ದೇ ಇದೆ. ಆದರೂ ಅವ್ರ ಜೊತೆಯಲ್ಲಿ ಅವರು ಅದೇನೋ ತರ್ತಾನೆ వాళ్ళ అడుగు జాడలు నడుచుకొని పోతూ ఉంటేనే ఒక చరిత్ర ఉంటుంది. ವಿಶ್ವವಿಖ್ಯಾತ ನಟ ಸಾರ್ವಭೌಮ ಡಾಕ್ಟರು NT ರಾಮಾರಾವ್ ಅವರ 103ನೇ ಜಯಂತಿ ಅಂಗವಾಗಿ ಇವತ್ತು ಕೆಲವು ಶಾಲೆಗಳಿಗೆ ಅವರ ಒಂದು ಹೆಸರಿನಲ್ಲಿ ಪುಸ್ತಕ, ಪೆನ್ಸಿಲು ಎಲ್ಲ ವಿತರಣೆ ಮಾಡಿಕೊಂಡು ಬಿಸ್ಕೆಟ್ ಎಲ್ಲ ನಮ್ಮ ಸುಬ್ರಹ್ಮಣ್ಯ ಸಾರ್ ಅವರು ಮತ್ತು ನಮ್ಮ ವಾಣಗನಹಳ್ಳಿ ಬಾಲಕೃಷ್ಣ ಸಾರ್ ಅವರು, ಚಿನ್ನಪ್ಪಯ್ಯನ ಮತ್ತು ರಮಣನವರು, ಇನ್ನು ನಮ್ಮ ಟೀಮ್ನ ಅನೇಕ ಸದಸ್ಯರೆಲ್ಲ ಸೇರಿ ಇವತ್ತು ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಇದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಎಲ್ಲ ಒಳ ರೋಗಿಗಳಿಗೆ ಹಣ್ಣು ಹಂಪಳ ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಮಗೆ ಸಹಕಾರ ಕೊಟ್ಟ ಎಲ್ಲ ನಮ್ಮ ಬಸವತಾರಕಂ ಟ್ರಸ್ಟ್ನ ಎಲ್ಲ ಸದಸ್ಯರಿಗೂ, ನಮ್ಮ ಜನಸೇವಾ ಟ್ರಸ್ಟಿನ ಅಧ್ಯಕ್ಷರಾದಂಥ ವಾನಗನಹಳ್ಳಿ ಬಾಲಕೃಷ್ಣ ಅಣ್ಣನವ್ರಿಗೂ, ನಮ್ಮ ಚಿನ್ನಪ್ಪಯ್ಯನವ್ರಿಗೂ, ಇವ್ರನ್ನ ನಾವು ಚಿಕ್ಕಂದಿನಿಂದಲೂ NTR ಅಂತ ಕರೀತಾ ಇರ್ತೀವಿ. ಯಾಕಂದರೆ ಅಷ್ಟು ಒಂದು ಸೇವೆ ಯಾರೂ ನಮ್ಮಿಂದ ಆಗೋದಿಲ್ಲ. ಅಂಥ ಒಂದು ಸೇವೆಯನ್ನು ಮಾಡ್ಕೊಂಡಿರ್ತಕ್ಕಂಥ ಅವರು ರಾಜಕೀಯದಲ್ಲಿ ಅಷ್ಟೇ ಅಲ್ಲ, ಇಡೀ ಜನಸೇವೆ ಮಾಡೋದರಲ್ಲಿ ಎತ್ತಿದ ಕೈ. ಅಂದರೆ ಈಗಲೂ ಸಹ ಕೆಲವರು ಮನೆಯಲ್ಲಿ ಫೋಟೋಗಳನ್ನು ಇಟ್ಕೊಂಡು ಆಂಧ್ರದಲ್ಲಿ ಅಣ್ಣ ಅಂತ ಕರೀತಾರೆ. ಅವರು ಹಾಕ್ಕೊಟ್ಟಿರ್ತಕ್ಕಂಥ ಪಾಯನೇ ಇವಾಗ ಆಂಧ್ರ ಪ್ರದೇಶದಲ್ಲಿ ನಡೀತಾ ಇರೋದು. ಅಂಥ ಒಂದು ಮಹಾನ್ ಭಾವನ ಜಯಂತಿಯನ್ನು ಇವತ್ತು ಆಚರಣೆ ಮಾಡಿ ಅವರ ಒಂದು ಹೆಸರಿನಲ್ಲಿ ಇವತ್ತು ನಾವು ಇಲ್ಲಿ 4 ಜನಕ್ಕೆ ಒಂದು 100 ಜನಕ್ಕೆ ಬೆಡ್ಡು, ಹಾಲು ಹಂಪಣವನ್ನು ಹಂಚಿಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಸದಸ್ಯರಿಗೂ, ನಮ್ಮ ಸುಬ್ರಹ್ಮಣ್ಯ ಸಾರ್ ಅವ್ರಿಗೂ, ನಮ್ಮ ಬಾಲಕೃಷ್ಣನವ್ರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಸಹಕಾರವನ್ನು ನೀಡಿರ್ತಕ್ಕಂಥ ಈ ಒಂದು ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಯ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ. ತಾರಕ ರಾಮಾರಾವ್ ಪೌರಾಣಿಕ ನಟಬ್ರಹ್ಮ, ವಿಶ್ವವಿಖ್ಯಾತಿ ನಟರತ್ನ NT ರಾಮಾರಾವ್ ಅವರು ಸುಮಾರು ವರ್ಷಗಳಿಂದ ಅವರು ಮಾಡಿದ ನಟನೆ ಇಲ್ಲ. ಬಡವನಾಗಲಿ ರಾಜನಾಗಲಿ ಪ್ರತಿಯೊಂದು ನಟನೆಯಲ್ಲಿ ಮೇಲು ಪಡೆದಿರ್ತಕ್ಕಂಥ NTR ಅವರ ಚರಿತ್ರೆ ಹೇಳಲು ಅದಕ್ಕೆ ಅವರಿಗೆ ವಿಶ್ವವಿಖ್ಯಾತಿ ಅಂತ ಹೇಳಿದ್ದೀವಿ. ಸಾಮಾನ್ಯ ಮನುಷ್ಯನಿಗೂ ರಾಮಾಯಣ ಮಹಾಭಾರತ ತಿಳಿಯುವಂಗೆ ಎಲ್ಲ ಚಿತ್ರಗಳಲ್ಲಿ ಎಲ್ಲ ನಟನೆಗಳು ಪ್ರದರ್ಶಿಸಿ ಕೃಷ್ಣನಾಗಿ, ದುರ್ಯೋಧನಾಗಿ, ಭೀಷ್ಮ, ಈಶ್ವರ ಎಲ್ಲ ಅವ್ರು ಮಾಡದೇ ಇರೋ ಪಾತ್ರಗಳೆಲ್ಲ ಎಲ್ಲದರಲ್ಲಿ ಮೆಚ್ಚುಗೆ ಪಡೆದು ಪ್ರತಿಯೊಬ್ಬ ಸಾಮಾನ್ಯನಿಗೂ ಅರ್ಥವಾಗುವಂತೆ ಮಹಾಭಾರತ
ರಾಮಾಯಣ ಎಲ್ಲ ತಿಳಿಸ್ಕೊಟ್ಟ ಮಹಾನ್ ಭಾವ. ಅವರು ಪ್ರಪಂಚದಲ್ಲೇ ಒಬ್ಬ ಪೌರಾಣಿಕ ನಟಬ್ರಹ್ಮ ಅಂತ ಹೇಳ್ಬೋದು. ಅವರು 103ನೇ ಹುಟ್ಟುಹಬ್ಬಕ್ಕೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳ ರೋಗಿಗಳಿಗೆ ಹಣ್ಣು ಹಂಪಲು ಬ್ರೆಡ್ ಹಂಚಲಾಗುತ್ತಿದೆ. ಅದಕ್ಕೆ ಸಹಕರಿಸಿದ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಮತ್ತು ಇಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಅಧಿಕಾರಿಗಳಿಗೆ, ಡಾಕ್ಟ್ರುಗಳಿಗೆ ಎಲ್ಲ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಇವತ್ತಿನ ವಿಶೇಷ ದಿನ ಮೇ 28 ಅಂದರೆ ವಿಶ್ವವಿಖ್ಯಾತ ಸಾರ್ವಭೌಮ ಡಾಕ್ಟರ್ ನಂದಮೂರಿ ಬಸವ ತಾರಕ ರಾಮಾರಾವ್ ಅವರ ಹುಟ್ಟುಹಬ್ಬ. ಇದು 103ನೇ ಹುಟ್ಟುಹಬ್ಬ. NTR ಅಂದರೆ ಒಂದು ರಾಷ್ಟ್ರಕ್ಕೆ ಸೀಮಿತವಲ್ಲ, ಇಡೀ ಭಾರತ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಈ ಥರ ಒಂದು ಹೆಸರು ಪಡೆದಿರುವ ನಂದಮೂರಿ ತಾರಕ ರಾಮಾರಾವ್ ನಮ್ಮ ಕರ್ನಾಟಕದಲ್ಲಿ, ನಾವು ಕನ್ನಡದವರೇ, ಅಚ್ಚು ಕನ್ನಡದವರು ನಾವು. ಅವರ ಅಭಿಮಾನ, ಅವರ ಸೇವೆಯನ್ನು ಅರಿತು ಅವರ ಹೆಸರಿನಲ್ಲಿ ಇವಾಗ ನಾವು ಎಲ್ಲ ವರ್ಷ ನಾವು ಎಲ್ಲ ಕಾರ್ಯಕ್ರಮಗಳು ನಮ್ಮ ಕೈಗೆಟುಕುವಷ್ಟು ಕೆಲಸಗಳನ್ನು ಮಾಡ್ತಾಯಿದ್ದೇವೆ. ಇವತ್ತಿನ ವಿಶೇಷ 103ನೇ ಜನ್ಮದ ಅಂಗವಾಗಿ ಸ್ಕೂಲ್ನಲ್ಲಿ, ಆಸ್ಪತ್ರೆಯಲ್ಲಿ ಅನ್ನದಾನ ಈ ಸೇವೆಯನ್ನು ಮಾಡ್ತಾಯಿದ್ದೀವಿ. ಅದಕ್ಕೆ ನಮಗೆಲ್ಲ ಅಂತ್ಯಾರಾಭರಣಗಳನ್ನು ನೆರೆದಿದ್ದಾರೆ ಅಲ್ಲಿ, ಅವರಿಗೆಲ್ಲ ಧನ್ಯವಾದಗಳು. ನಮಗೆಲ್ಲ ಸಹಕರಿಸ ಕೊಟ್ಟಿದ್ದ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿಗೂ ಎಲ್ಲ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಜೈ NTR ಅಂತ ಹೇಳ್ತೀವಿ. గౌరవం గర్జించే నీ గొంతుగా తెలుగు జాతి నిండు వైభవం వెలుగొందే నీ పేరుగా 9 మాసాల నీ ఘాటికి తల వంచే సింహాసనం పేదవాడికి అన్నం ముద్రగా మేలైన పరిపాలనం నాటి రాయల సరిసాటిగా రాజ్యమేలింది నీ రాజనం రామయ్య నీ కథనం అజరామరమయ్యా వీలుంటే మా కోసం మళ్ళీ రావయ్యా జోహార్ ఎన్టీఆర్ జోహార్ ఎన్టీఆర్ విఖ్యాత విశ్వనాయక జోహార్ ఎన్టీఆర్ జోహార్ ఎన్టీఆర్ జోహార్ ఎన్టీఆర్ విఖ్యాత విశ్వనాయక